ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ರವೆ ಮತ್ತು ಸಾಬಕ್ಕಿ ಬಳಸ್ಕೊಂಡು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ರಾತ್ರಿಯೇ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಊರಿನ ಅಂದರೆ ನಮ್ಮ ಮಲೆನಾಡಿನ ಫೇಮಸ್ ರೆಸಿಪಿ ಅಂದರೆ ಈ ಮಳೆಗಾಲದಲ್ಲಿ ಪತ್ರೊಡೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಹಳ್ಳಿಯಲ್ಲಿ ಅಂದರೆ ನಿಮ್ಮ ಕಡೆ ಅಡುಗೆನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರಲ್ವ, ಸೊ ಹಾಗಾಗಿ ಅದನ್ನು ಕೂಡ ಕೊನೆಯದಾಗಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾನು 1 ಕಪ್ ಆಗುವಷ್ಟು ರವೆ, 1 ಕಪ್ ಆಗುವಷ್ಟು ಸಾಬಕ್ಕಿನ ಒಂದು ಸಲ ತೊಳೆದಿಟ್ಕೊಂಡು ಅದಕ್ಕೆ 2 ಕಪ್ ಆಗುವಷ್ಟು ಮೊಸರು ಹಾಕಿದ್ದೀನಿ. ಸೊ ರಾತ್ರಿ ಇಷ್ಟು ಮಾಡಿ ನೆನೆಸಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೆಳಗ್ವರೆಗೆ ಇದು ಸ್ವಲ್ಪ ದಪ್ಪ ಆಗಿ ಬರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಆ ಮಧ್ಯದಲ್ಲಿ ಸಾಬಕ್ಕಿ ಸಿಗುತ್ತಲ್ಲ, ಅದೊಂಥರ ಟೇಸ್ಟು ಸಖತ್ತಾಗಿ ಅನ್ನಿಸ್ತು ನನಗೆ. ಬೆಳಗ್ಗೆ ಆಮೇಲೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗ ಅಂದರೆ ಒಂದೊಂದು ದಿನ ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೋಬೇಕು ಅಥವಾ ರಾತ್ರಿ ಅಕ್ಕಿ ಹಿಟ್ಟು ರುಬ್ಬಿಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಏನೋ ಒಂದು ಅನ್ನಿಸ್ತು ಅಂದರೆ ಪಟ್ ಅಂತ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿಯಾಗಿ ಇಡ್ಲಿ ಮಾಡ್ಕೋಬೋದು. ನನಗೆ ಇಷ್ಟ ಆಯಿತು, ಹಾಗಾಗಿ ಈ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನನಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಮತ್ತು ನನ್ನ ವೀಡಿಯೋಗಳನ್ನೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸೊ ತಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್. ಮತ್ತು ಹೆಚ್ಚಾಗಿ ಲಿಂಕ್ ಕೊಡಿ ಅನ್ನೋದೊಂದು ಕಮೆಂಟ್ ಬರುತ್ತೆ. ನನ್ನ ಹತ್ರ ಏನಾದರೂ ನೀವು ಕೇಳಿರೋ ವಸ್ತು ಲಿಂಕ್ ಇದ್ದರೆ ಮಾತ್ರ ನಾನು ಕೊಡ್ತೀನಿ, ಇಲ್ಲದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ಸೊ ಏನಂದರೆ ನಾನು ಮದುವೆ ಆದ ಹೊಸದರಲ್ಲಿ ಫಸ್ಟ್ ಟೈಮ್ ಇಡ್ಲಿ ಮಾಡುವಾಗ ಇಡ್ಲಿ ಎಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಯಾಕಂದರೆ ಆ ಹೋಲ್ ಇರುತ್ತಲ್ಲ, ಆ ಹೋಲು ಕೆಳಗಡೆನೇ ಇಡ್ಲಿ ಬರಬೇಕು. ಅದನ್ನು ಉಲ್ಟಾ ಅಂದರೆ ಸ್ವಲ್ಪ ಆಚೆ ಈಚೆ ಮಾಡಿದ್ರೂ ಕೂಡ ಇಡ್ಲಿ ಮೇಲೆ ನೀರು ಬಿದ್ದು ಅದೊಂಥರ ಮೆತ್ತಗಾಗ್ಬಿಡುತ್ತೆ. ಸೊ ಫಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ಬೆಳಗ್ಗೆ ತಿಂಡಿ ಆಯಿತು ಅಂತ ತೆಗೆದು ನೋಡ್ತೀನಿ, ಫುಲ್ ಒಂಥರ ಮೆತ್ತಗೆ ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದಾಗ ಈ ಒಂದು 3 ಹೋಲ್ ಕಾಣಿಸ್ತಾ ಇದೆಯಲ್ವ, ಅದು ಇಡ್ಲಿ ಕೆಳಗಡೆ ಅಂದರೆ ಅದ್ರ ಕೆಳಗಡೆನೇ ಇಡ್ಲಿ ಬರಬೇಕು, ಆ ಥರ ನೋಡಿಕೊಂಡು ಸೆಟ್ ಮಾಡ್ಕೊ ಅಂತ ಹೇಳಿದ್ಲು. ನೆಕ್ಸ್ಟ್ ಟೈಮ್ ನಾನು ಆ ಥರ ಮಾಡಿದಾಗ ಸರಿಯಾಗಿ ಬಂತು, ಒಂಥರ ಖುಷಿ ಆಯಿತು. ಸೊ ನೋಡಿ, ಒಂದು 20 ನಿಮಿಷದ ನಂತರ ಇಡ್ಲಿ ತೆಗೆದೆ. ತುಂಬ ಸ್ಮೂತಾಗಿರುತ್ತೆ, ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಬೆಳಗ್ಗೆ ತಿಂಡಿಗೆ ಸಾಂಬಾರು ಕೂಡ ಮಾಡಿದ್ದೆ. ಸಾಂಬಾರು ಮತ್ತು ಇಡ್ಲಿ ಮತ್ತು ಚಟ್ನಿ ಮಾಡೋಕ್ಕೆ ಹೋಗಿಲ್ಲ ನಾನು, ಬಿಸಿ ಬಿಸಿ ಸಾಂಬಾರೇ ಇಷ್ಟ ಆಗುತ್ತೆ ಅಂಥೇಳಿ. ಸೊ ಈ ಥರ ತಿಂಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ನೆಕ್ಸ್ಟ್ ಡೇ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಊರಿಂದ ಪಾರ್ಸಲ್ ಬಂದಿತ್ತು, ಅಮ್ಮ ಪಾರ್ಸಲ್ ಹಾಕಿ ಕಳಿಸಿದ್ರು ಬಸ್ಸಿಗೆ. ಸೊ ತೆಗೆದು ನೋಡ್ತಾ ಇದ್ದೀವಿ, ಅಮ್ಮ ಸಾಕಷ್ಟು ಕೆಸುವಿನ ಸೊಪ್ಪನ್ನು ಕಳಿಸಿದ್ರು. ನನಗೆ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪು, ಇದರ ಕರ್ಕಲಿ ಇರ್ಬೋದು ಅಥವಾ ಪತ್ರೊಡೆ, ಇದೆಲ್ಲ ತುಂಬಾ ಮಳೆಗಾಲದಲ್ಲಿ ನಾವು ಮಾಡುವಂತಹ ಅಡುಗೆ ಪದಾರ್ಥ, ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೆಸುವಿನ ಸೊಪ್ಪನ್ನು ಕಟ್ಕೊಳಿಸು ಅಂತ ಅಮ್ಮಗೆ ಹೇಳಿದ್ದೆ. ಮತ್ತು ಅಮ್ಮ ಸಾಕಷ್ಟು ಮಾವಿನ ಹಣ್ಣನ್ನು ಕೂಡ ಕಟ್ಕಳಿಸಿದ್ರು. ಇದು ಬೇರೆ ಮರಕ್ಕೆ ತುಂಬ ಲೇಟಾಗಿ ಹಣ್ಣಾಗುತ್ತೆ. ಸೊ ಹಾಗಾಗಿ ಅದು ಕಾಯಿನ ಹಣ್ಣಾಕಿ ಇನ್ನೇನು ಹಣ್ಣಾಗುತ್ತೆ ಅನ್ನೋ ಟೈಮ್ಗೆ ಕಳಿಸಿದ್ರು. ತುಂಬ ಚೆನ್ನಾಗಿ ತುಂಬ ಘಮ ಇತ್ತು, ಆದರೆ ಅಷ್ಟೊಂದು ಸ್ವೀಟ್ ಇರೋದಿಲ್ಲ ಈ ಹಣ್ಣು. ನಾನು ಮೊದಲು ಊರಿಗೆ ಹೋದಾಗ ತೋರಿಸಿದ್ನಲ್ಲ, ಆ ಹಣ್ಣಿನಷ್ಟು ಸ್ವೀಟ್ ಇರೋದಿಲ್ಲ. ಬಟ್ ಓಕೆ, ಮನೆಯಲ್ಲೇ ಬೆಳೆದಿರುವಂತಹ ಹಣ್ಣಲ್ವಾ, ತುಂಬಾ ಖುಷಿ ಇರುತ್ತೆ ತಿನ್ನೋದಕ್ಕೆ. ಅನಗಂಗೆ ಕೂಡ ನನಗೆ ಬಾಕ್ಸ್ಗೆ ಅದೇ ಹಾಕ್ಕೊಡು ಅಂತ ಹೇಳ್ತಾ ಇದ್ಲು. ಸೊ ಇವಾಗ ಖಾಲಿ ಆಯಿತು. ಹಾಗೆ ನಾನು ಹೇಳಿದ್ನಲ್ಲ ಪತ್ರೊಡೆ ಮಾಡಬೇಕು ಅಂತ ಹೇಳಿ. ಸೊ ಪತ್ರೊಡೆ ಮಾಡೋಣ ಅಂತ ಬಂದೆ. ತುಂಬಾ ಟೇಸ್ಟಿ ಮತ್ತು ಮಳೆಗಾಲದಲ್ಲಿ ಒಂದು ಸಲನಾದರೂ ಮಾಡಿ ತಿನ್ನುವಂತಹ ಒಂದು ಆಹಾರ ಪದಾರ್ಥ ಅಥವಾ ಒಂದು ಅಡುಗೆ ಅಂತ ಹೇಳ್ಬೋದು. ನಾನು ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಒಣಮೆಣಸು, 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಧನಿಯಾ, ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, 1/4 ಚಮಚ ಮೆಂತೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಮೊದಲೇ 1 ಕಪ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಒಂದು 4 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹುರಿದಿಟ್ಕೊಂಡೆ. ಹಾಗೆ ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಒಂದು ಸಲ ರುಬ್ಕೊಳ್ತೀನಿ. ಹಾಗೆ ಇದಕ್ಕೊಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿ, ಹಾಗೆ ನೆನೆಸಿರೋ ಹುಣಸೆ ಹಣ್ಣು, ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು, ಹಾಗೆ ಸಿಹಿಗೆ ಒಂದು ಸ್ವಲ್ಪ ಬೆಲ್ಲ, ಹಾಗೆ ಹುರಿದಿಟ್ಕೊಂಡಿರೋ ಮಸಾಲೆ ಪದಾರ್ಥ ಇದನ್ನು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದನ್ನು.
ಕೆಸುವಿನ ಸೊಪ್ಪು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿತ್ತು. ಬಂದಿನಾನೇ ನಾನು ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಮಲೆನಾಡಿಗರು ಮಳೆಗಾಲದಲ್ಲಿ ಒಂದು ಸಲ ಆದರೂ ಪತ್ರೊಡೆ ಮಾಡಿ ತಿಂದೇ ತಿಂತಾರೆ. ಮೇನಾಗಿ ಇದರಿಂದ ಕರ್ಕ್ಲಿ ಅಂತ ಮಾಡ್ತಾರೆ, ಈ ಒಂದು ಗ್ರೀನ್ ಚಟ್ನಿ ಥರ ಆಗುತ್ತೆ. ಅದು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಜೋರಾಗಿ ಮಳೆ ಹೋಯ್ತಾ ಇದ್ದಾಗ ಊಟ ಮಾಡೋದಕ್ಕಂತೂ ಮಸ್ತಾಗಿರುತ್ತೆ. ನಾನಿವತ್ತು ಪತ್ರೊಡೆ ಮಾಡ್ತಾಯಿದ್ದೀನಿ. ಮಿಕ್ಕಿದ್ದನ್ನು ಚಟ್ನಿ ಮಾಡ್ಬೋದು ಅಥವಾ ಕರ್ಕ್ಲಿ ಮಾಡ್ಬೋದು ಅಂತ ಅಂದ್ಕೊಂಡೆ. ನಾನು ಸಾಕಷ್ಟು ಸಲ ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ. ಈ ಕರ್ಕ್ಲಿ ಮಾಡೋದು ಕೂಡ ತುಂಬಾ ಈಸಿ, ಆದರೆ ಈ ಪತ್ರೊಡೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಒಂದು ಸಲ ರುಬ್ಕೋಬೇಕು, ಆನಂತರ ಅದು ಹಚ್ಚಬೇಕು ಎಲೆಗೆ, ಅದನ್ನು ಬೇಯಿಸಬೇಕು, ಅದಾದಮೇಲೆ ಅದನ್ನು ಫ್ರೈ ಮಾಡೋದು ಅಥವಾ ಪಲ್ಯ ಥರ ಒಗ್ಗರಿಸೋದು ಹೀಗೆಲ್ಲ ಇರುತ್ತೆ. ಸೊ ಹಾಗಾಗಿ ಆದರೆ ಅದರ ರುಚಿ ಮಾತ್ರ ಯಾವುದ್ರ ಹತ್ರನೂ ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಪ್ರಾಂತ್ಯದ ಅಡುಗೆ ನಮ್ಗೆ ಅಷ್ಟು ರುಚಿ ಆಗುತ್ತಲ್ಲ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಲ್ಲ, ನಮ್ಮ ಹಳ್ಳಿಯಲ್ಲಿ ಬೆಳೆದಿರುವಂಥ ಈ ಒಂದು ಎಲೆಯ ಅಡುಗೆಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲ ಅಂದರೆ ಇನ್ನೊಂದು ಥರದಲ್ಲಿ ಮಾಡ್ಬೋದು. ಅಕ್ಕಿ ಜೊತೆನೇ ಮಸಾಲೆ ಎಲ್ಲನೂ ಕೂಡ ನೆನೆಸಿಟ್ಕೊಂಡು ಕೂಡ ರುಬ್ಬೋದು. ನಾನು ಈ ಸಲ ಎಣ್ಣೆಲಿ ಹಾಕಿ ಹುರ್ಕೊಂಡು ಆನಂತರ ರುಬ್ಕೊಂಡೆ. ಇಲ್ಲಾಂದರೆ ಅಕ್ಕಿ ಜೊತೆನೇ ಧನಿಯಾ, ಜೀರಿಗೆ, ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆನೂ ಕೂಡ ಹಾಕ್ಕೋಬೋದು. ಸೊ ಆ ಥರದ್ದೆಲ್ಲ ಒಂದು ಸಲ ನೆನೆಸ್ಕೊಂಡು ಆನಂತರ ರುಬ್ಬಿ ಅದನ್ನು ಕೂಡ ಮಾಡ್ಬೋದು. ಸೊ ಒಂದು ಎಲೆ ಮೇಲೆ ಉಲ್ಟಾ ಇಟ್ಟು ಒಂದು ಎಲೆ ಮೇಲೆ ಈ ಥರ ಪೂರ್ತಿ ಹಾಕಬೇಕು. ಈ ಎಲೆ ಸ್ವಲ್ಪ ಗುಣಲಕ್ಷಣ ಏನು ಅಂದರೆ ಗಂಟ್ಲು ಒಂಥರ ತೋರಿಸುತ್ತೆ ತಿಂದಾಗ. ಸೊ ಅದನ್ನು ನೋಡ್ಕೋಬೇಕು. ಕೆಲವು ಎಲೆನ ಬಳಸೋದಿಲ್ಲ ಕೆಸುವಿನಲ್ಲೂ ಕೂಡ, ಈ ತಿನ್ನೋ ಎಲೆ ಅಂತಲೇ ಇರುತ್ತೆ. ಸೊ ಹಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಬಳಸ್ತಾರೆ. ಹುಳಿ ಖಾರ ಬಳಸೋದ್ರಿಂದ ತುರಿಕೆನ ನಾವು ಅವಾಯ್ಡ್ ಮಾಡ್ಬೋದು. ಇಲ್ಲ ಹುಳಿ ಕಡಿಮೆ ಎಲ್ಲ ಆಯಿತು ಅಂದರೆ ಗಂಟ್ಲು ಒಂಥರ ತುರಿಕೆ ಎಲ್ಲ ಶುರು ಆಗಿಬಿಡುತ್ತೆ. ಅದು ಕೂಡ ಒಂದು ಪರಿಣಾಮ ಇದೆ ಇದನ್ನು ತಿನ್ನೋದ್ರಿಂದ. ಸೊ ಈ ಥರ ನಾನು ಎಲೆಗೆಲ್ಲ ಈ ಒಂದು ಮಸಾಲೆನ ಹಚ್ಕೊಂಡು ಈ ಥರ ರೋಲ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ದಿದ್ರಿಂದ ನಾನು ಮಾಡುವಾಗಲೂ ಕೂಡ ಖುಷಿ ಆಗ್ತಾಯಿತ್ತು. ಅದು ಇಲ್ಲಿ ತಂದುಕೊಂಡು ಇಲ್ಲಿ ಮಾಡುವಾಗ, ಊರಿಂದ ಬಂದಿರೋ ಪದಾರ್ಥನ ಬಳಸ್ಕೊಂಡು ಮಾಡುವಾಗ ಅದೊಂದೇನೋ ಒಂಥರ ನಮಗೆ ಖುಷಿ ಇರುತ್ತೆ, ಉಮೇದಿ ಇರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲನೂ ಮಾಡಿಕೊಂಡು ಇವಾಗ ಹಬೆಯಲ್ಲಿ ಇಡ್ಲಿ ಬೇಯಿಸೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ನಾನು ಹಾಗೆ ಬೇಯಿಸಿದೆ. ಆ ಮಸಾಲೆ ಘಮ ಅಂತಿತ್ತು ಅದು ಬೆಂದಾಗ. ಸೊ ಒಂದು ಸ್ವಲ್ಪ ತೆಗೆದ ತಕ್ಷಣ ಸ್ವಲ್ಪ ಮೆತ್ತಗಿರುತ್ತೆ ಅದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ನನಗೆ ಮೇನಾಗಿ ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಫ್ರೈ ಅಂದರೆ ಶಾಲೋ ಫ್ರೈ ಮಾಡ್ತೀವಲ್ಲ, ಅದು ನನಗೆ ಸಖತ್ ಇಷ್ಟ ಆಗುತ್ತೆ. ಒಂಥರ ಕರುಮ್ ಆಗುತ್ತೆ ಅದು ನಂಗೆ ತುಂಬ ಇಷ್ಟ. ತುಂಬ ಹೊತ್ತು ಬೇಕು ಅದು ಮಾಡೋದಕ್ಕೆ, ಟೈಮ್ ಇಟ್ಕೊಂಡೇ ಮಾಡಬೇಕು. ಇಲ್ಲ ಗಡಿಬಿಡಿ ಅಂದರೆ ಸ್ವಲ್ಪ ಇದಾಗುತ್ತೆ. ಆ ಥರ ಇದ್ದಾಗ ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನು ಕೂಡ ಪೂರ್ತಿ ಕಟ್ ಮಾಡಿಕೊಂಡು ನಂತರ ಒಗ್ಗರಣೆ ಹಾಕ್ಬೋದು. ನಾನಿಲ್ಲಿ ಫಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ತೆಂಗಿನೆಣ್ಣೆ ಹಾಕಬೇಕು, ಆವಾಗಲೇ ಅದು ಸಖತ್ ರುಚಿ. ಒಂಥರ ಘಮ ಅಂತಿತ್ತು. ಯಾರಿಗೆಲ್ಲ ಇಷ್ಟ ಪತ್ರೊಡೆ, ಯಾರೆಲ್ಲ ಮಾಡಿ ತಿಂದ್ರಿ ಅಂತ ಕಮೆಂಟ್ ಮಾಡಿ. ತುಂಬ ಜನರಿಗೆ ಇಷ್ಟ ಇರುತ್ತೆ ನನಗೆ ಗೊತ್ತು. ಅದರಲ್ಲೂ ಇವಾಗ ಊರಿಂದ ಹೊರಗಡೆ ಇರೋರ್ಗಂತೂ ಇದು ಅಪರೂಪನೇ ಆಗಿಬಿಡುತ್ತೆ. ನಿಜ ಹೇಳಬೇಕು ಅಂದರೆ ನನಗೆ ಈ ಕೆಸುವಿನ ಸೊಪ್ಪು ಯಾವ ಮಾರ್ಕೆಟಲ್ಲೂ ಕಂಡಿಲ್ಲ ಈ ಕಡೆ, ಆಯಿತಾ. ನಾವಿರೋ ವೈಟ್ ಫೀಲ್ಡ್ ಕಡೆ ಎಲ್ಲೂ ಕಂಡಿಲ್ಲ ನನಗೆ. ಮೇ ಬಿ ಬೆಂಗಳೂರು ಸಿಟಿಯಲ್ಲಿ ಅಲ್ಲೆಲ್ಲಾದರೂ ಸಿಗ್ಬೋದೇನೋ ಮಾರ್ಕೆಟಲ್ಲಿ, ಬಟ್ ಈ ಕಡೆ ಅಂತೂ ಒಂದು ಸಲನೂ ನಾನು ನೋಡಿಲ್ಲ ಕೆಸುವಿನ ಸೊಪ್ಪು. ಆದರೆ ಬೇರೆ ಎಲ್ಲ ರೀತಿಯ ಸೊಪ್ಪುಗಳೆಲ್ಲ ಸಿಗತ್ತೆ, ಇದು ಒಂದು ಸಿಕ್ಕಿಲ್ಲ ನನಗೆ. ಅದನ್ನು ನಾನು ಎಣ್ಣೆಯಲ್ಲಿ ಆ ಥರ ಫ್ರೈ ಮಾಡಿಕೊಂಡೆ. ಓಕೆನಾ. ತುಂಬ ಹೊತ್ತು ಬೇಕು ಅದು ಚೆನ್ನಾಗಿ ಕರುಮ್ ಆಗೋದಕ್ಕೆ. ಹಾಗೆ ಇಲ್ಲೊಂದು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು, ಪಟ್ಟಂತ ತೆಗಿಯೋದಲ್ಲ, ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಸೊ ಇದೊಂಥರ ಆಯಿತು, ಅದೊಂಥರ ಆಯಿತು. 2 ಥರದ್ದು ನಾವು ಮಾಡಿಕೊಂಡು ತಿನ್ಬೋದು. ಎರಡೂ ಕೂಡ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಖಾರ ಜಾಸ್ತಿ ಹಾಕಿಲ್ಲ, 2 ಮೆಣಸು ಹಾಕಿದ್ದೆ. ಅನಗನೂ ಕೂಡ ತಿಂತಾಳೆ ಹೇಳಿ. ಇಲ್ಲ ಖಾರ ಸ್ವಲ್ಪ ಇನ್ನೊಂದು 2 ಮೆಣಸು ಜಾಸ್ತಿ ಹಾಕೋಬೋದು ನಮ್ಮ ಖಾರಕ್ಕನುಸಾರವಾಗಿ. ಈ ಥರ ಎಣ್ಣೆಯಲ್ಲಿ ಒಂದು ಸಲ ಹಿಂಗೆ ಹುರ್ಕೊಂಡು ಮಾಡಿಕೊಂಡ್ರೆ ಈ ಒಂದು ಪತ್ರೊಡೆ ರೆಡಿನೇ ಆಗೋಯಿತು. ಪತ್ರೊಡೆ ಆಯಿತು.
ಸುಮಾರು ಟೈಮ್ ಬೇಕಾಗುತ್ತೆ ಇದು ಮಾಡೋದಕ್ಕೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮಳೆಗಾಲದಲ್ಲಿ ಒಂದ್ಸಲ ಆದ್ರೂ ಮಾಡಿ ತಿನ್ಲೇಬೇಕು ಅನ್ನುವಂತ ಒಂದು ತಿನಿಸು ಇದು. ಒಂದಷ್ಟನ್ನ ನಾನು ಈ ತರ ಫ್ರೈ ಮಾಡಿದ್ದೀನಿ, ಆ ರೋಲ್ ಕಟ್ ಮಾಡಿ. ಒಂದಷ್ಟನ್ನ ಈ ತರ ಪಲ್ಯ ತರ ಮಾಡಿದ್ದೀನಿ. ಎರಡೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಜಸ್ಟ್ ಎಳೆದಾಗಿ ಮಳೆಗಾಲಕ್ಕೆ ಬೆಳ್ಕೊಂಡಿರುತ್ತಲ್ಲ, ಈ ಟೈಮ್ನಲ್ಲಿ ಮಾಡಿದ್ರಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಸೊ ಫೈನಲಿ ನನಗೆ ಪತ್ರೊಡೆ ಮಾಡಿಕೊಂಡು ತಿನ್ನೋ ಒಂದು ಅವಕಾಶ ಸಿಕ್ತು. ತುಂಬಾ ಚೆನ್ನಾಗುತ್ತೆ. ನಾವು ತೆಂಗಿನೆಣ್ಣೆ ಬೆಳೆಸ್ತೀವಿ ಇದಕ್ಕೆ ಫ್ರೈ ಮಾಡೋದಕ್ಕೆ. ಅದರ ಘಮ ಸೂಪರ್. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.